ನಮಗೆ ಸತ್ಯಣ್ಣ ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಇಂಥ ಕೆಲಸ ಮಾಡುವಾಗ ನಾನು ನಿಮ್ ಜೊತೆಯಲ್ಲಿ ಇರ್ತೀನಿ. ಈ ಕೆಲಸ ಯಾವ್ದು ಮಾಡಿರ್ಬೇಕು ಸುಮಾರು 3,000 3,500 ಆಗುತ್ತೆ. ಸತ್ಯಣ್ಣ ಅವ್ರಿಗೆ ಮೊದಲು ಮಾಡಿದ್ದು ಬೇರೆಯದು. ಒಂದು ಗ್ಯಾಸ್ಟ್ರಿಕ್ ಇದೆ ಅನ್ನೋ ಗೊತ್ತಾಗಲ್ಲ ಅಂತ ನಮಗೆ ಉಚಿತವಾಗಿ ಸೇವೆ 15 ದಿವಸಕ್ಕೆ ಒಂದು ತಿಂಗಳಿಗೆ ಒಂದು ಕಡೆ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ವಿಶ್ವ ಹೃದಯ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ಏನು ಇವತ್ತು ಮುಳಬಾಗಿಲು ತಾಲೂಕು ದೊಡ್ಡಭದ್ರೇಗೌಡ ಹಾಸ್ಪಿಟಲ್ ಹೃದಯ ತಪಾಸಣೆ ಒಂದು ಹೆಲ್ತ್ ಕ್ಯಾಂಪ್ ಅನ್ನ ಆಯೋಜಿಸಲಾಗಿದೆ. ಇದಕ್ಕೆ ನಮ್ಗೆ ಸಹಕರಿಸಿದ ನಮ್ಮ ದೊಡ್ಡಭದ್ರೇಗೌಡ ಡಾಕ್ಟರ್ ಸರ್ ಅವ್ರನ್ನ ಕೇಳಿದಾಗ ಸರ್ ಈ ತರ ಹೃದಯ ತಪಾಸಣೆ ಒಂದು ಶಿಬಿರವನ್ನು ಮಾಡ್ಬೇಕಂದಾಗ ಅಯ್ಯೋ ಆರಾಮಾಗಿ ಮಾಡ್ರಪ್ಪ, ಒಳ್ಳೆ ಒಂದು ಸಾರ್ವಜನಿಕರಿಗೆ ಮತ್ತು ರೈತ ಬಾಂಧವರಿಗೆ ಒಂದು ಸರ್ವಿಸ್ ಮಾಡ್ತಾ ಇದ್ರೆ, ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ಇಂಥ ಕೆಲಸ ಮಾಡುವಾಗ ನಾನು ನಿಮ್ ಜೊತೆಯಲ್ಲಿ ಇರ್ತೀನಿ, ಮಾಡಿ ಒಳ್ಳೆ ಕೆಲಸ ಅಂತ ಹೇಳಿದಕ್ಕೆ ಇಲ್ಲಿ ಇವತ್ತು ನಮ್ಮ ಹಾಸ್ಪಿಟಲ್ ಆಯೋಜಿಸಲಾಗಿದೆ. ಯಾಕಂದ್ರೆ ಇವತ್ತು ಒಂದು ಸುಮಾರು ಒಂದು ECG ಒಂದು ಎಕೋ ಒಂದು ಎಲ್ಲ ಚೆಕ್ ಮಾಡ್ಬಂದ್ರೂ ಸುಮಾರು 3,000 3,500 ಆಗುತ್ತೆ. ಅಂತಹದ್ರಲ್ಲಿ ಒಂದು ಉಚಿತವಾಗಿ ನಮ್ಮ ಹಾಸ್ಪಿಟಲ್ ವೈದೇಶಿ ಬೆಂಗಳೂರು ಆಸ್ಪತ್ರೆಯಿಂದ ಮತ್ತು ನಮ್ಮ ಕರ್ನಾಟಕ ಫುಡ್ ಬ್ಯಾಂಕ್ ಅವರಿಂದ ಮತ್ತು ನಮ್ಮ ದೊಡ್ಡಭದ್ರೇಗೌಡ ಹಾಸ್ಪಿಟಲ್ ಅವರ ಸಮ್ಮುಖದಲ್ಲಿ ಇವತ್ತು ಇಷ್ಟು ಹೆಚ್ಚಿನ ರೀತಿಯಲ್ಲಿ ಬಂದು ಪೇಷಂಟ್ ಅವರು ಅಲ್ಲಿ ಚೆಕ್ ಮಾಡಿಸ್ಕೊಂಡು ಅವ್ರಿಗೆ ಒಂದು ಯಾವುದೇ ಒಂದು ಪ್ರಾಬ್ಲಮ್ ಇದೆ ಡಾಕ್ಟರ್ ತಿಳಿಸ್ತಾ ಇದಾರೆ. ಒಂದು ಗ್ಯಾಸ್ಟ್ರಿಕ್ ಇದೆ ಅನ್ನೋ ಗೊತ್ತಾಗಲ್ಲ ಅಂತ ನಮಗೆ, ಒಂದು ಗ್ಯಾಸ್ಟ್ರಿಕ್ ಅನ್ಕೊಂತೀವಿ, ಒಂದು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ಯಾವುದೇ ಒಂದು ಪ್ರಾಬ್ಲಮ್ ಇದೆ ಡಾಕ್ಟರ್ ಹೇಳ್ತಾರೆ, ಒಂದು ಟ್ಯಾಬ್ಲೆಟ್ ತಗೊಳ್ಳೋದ ಇಲ್ಲಾಂದ್ರೆ ಮುಂದಿನ ಚಿಕಿತ್ಸೆ ಹೋಗೋದ ಎಲ್ಲರೂ ಹೇಳ್ತಾರೆ. ಇದಕ್ಕೆ ಎಲ್ಲ ಒಂದು ಸಾರ್ವಜನಿಕರು ಮತ್ತು ರೈತ ಬಾಂಧವರು ಒಂದು ಸಹಕರಿಸಿ ಎಲ್ಲರೂ ತಪಾಸಣೆ ಮಾಡ್ಕೋಬೇಕು. ನಿಮ್ಗೆ ಒಳ್ಳೇದಾಗತ್ತೆ, ಆರೋಗ್ಯ ಇರ್ತೀರ ಅಂತೇಳಿ ಇವತ್ತಿಂದ ಈ ಶಿಬಿರವನ್ನು ಇಲ್ಲಿ ಆಚರಣೆ ಮಾಡಿದ್ದೀವಿ. ಇದಕ್ಕೆ ಎಲ್ಲರೂ ಬಂದು ನೀವೆಲ್ಲರೂ ಬಂದು ಒಂದು ತಪಾಸಣೆ ಮಾಡಿದಾಗ ನಿಮ್ಗೆ ಹೆಲ್ತ್ ಯಾವುದೇ ಕಂಡೀಷನ್ ಇದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ನಮ್ಮ ಡಾಕ್ಟರ್ ಕೂಡ ಇದ್ದಾರೆ, ಸಲಹೆ ಕೊಡ್ತಾರೆ ಯಾವ ತರ ಇದು ಯಾವ ಹಾಸ್ಪಿಟಲ್ ಹೋಗಲ್ಲ, ಟ್ಯಾಬ್ಲೆಟ್ ಇಲ್ಲ ಇದು ಪರವಾಗಿಲ್ಲ, ಗ್ಯಾಸ್ಟ್ರಿಕ್ ಇಲ್ಲಾಂದ್ರೆ ECG ನಾರ್ಮಲ್, ಎಕೋ ನಾರ್ಮಲ್ ಏನೇನಿದೆ ಅಂತ ನಮ್ಗೆ ಡಾಕ್ಟರ್ ತಿಳಿಸ್ಕೊಡ್ತಾರೆ. ಇದಕ್ಕೆ ನಾವೆಲ್ಲ ನಮ್ಮ ಸಾರ್ವಜನಿಕರು ಬಂದು ಇವತ್ತು ಇಲ್ಲಿ ತಪಾಸಣೆ ಮಾಡ್ಕೊಳ್ಳೋದು ಒಳ್ಳೇದು ಅಂತೇಳಿ ನಾವು ಇನ್ನು ಹೆಲ್ತ್ ಕ್ಯಾಂಪ್ ಅನ್ನು ಇಲ್ಲಿ ಒಡ್ಡಲ್ಲಿ ಟೊಮೆಟೊ ಮಾರ್ಕೆಟ್ ಅಲ್ಲಿ ಇಕ್ತೀವಿ, ಬೇರೆ ಬೇರೆ ಕಡೆ ಇಕ್ತಾ ಇದ್ದೀವಿ. ಎಲ್ಲಾ ಕಡೆ ಒಂದು ತೋರಿಸಿ ಉಚಿತವಾಗಿ ಸೇವೆ ಮಾಡ್ತಾ ಇರೋದು. ಉಚಿತವಾಗಿ ನಾವು ವೈದೇಶಿ ಒಂದು ಆಸ್ಪತ್ರೆ ಬೆಂಗಳೂರು ಅವರಿಂದನೂ ಮತ್ತು ಕರ್ನಾಟಕ ಫುಡ್ ಬ್ಯಾಂಕ್ ಅವ್ರ ಕಡೆಯಿಂದನೂ ಸಹ ಈ ಒಂದು ಹೆಲ್ತ್ ಕ್ಯಾಂಪ್ಗಳನ್ನು ಅಲ್ಲೆಲ್ಲಿನೂ 15 ದಿವಸಕ್ಕೆ ಒಂದು ತಿಂಗಳಿಗೆ ಒಂದು ಕಡೆ ಮಾಡ್ತಾ ಇದ್ದೀವಿ. ನಮಗೆ ಸತ್ಯಣ್ಣ ಅವರು ದೊಡ್ಡಪಲ್ಲೆ ಟೊಮಾಟೊ ಮಾಡಿ ಸತ್ಯಣ್ಣ ಅಂತ ಅವರು ಯಾವುದಾದ್ರೂ ಒಂದು ಕ್ಯಾಂಪ್ಸ್ ಮಾಡ್ತಾ ಇರ್ತಾರೆ ವರ್ಷನೂ. ಮತ್ತು ಈ ಸಲ ಇನ್ನೂ ಒಳ್ಳೆಯದಾಗಿ ಇದ್ರ ಬಗ್ಗೆ ಯಾರೂ ಮಾಡಿರಲಿಲ್ಲ. ಆರ್ಟ್ ಬಗ್ಗೆ ಇವಾಗ ಇದು ಮಾಡಬೇಕಾದ್ರೆ ನೀವು ಅಂತ ಸುಮಾರು 1,000 ರೂಪಾಯಿ ಖರ್ಚಾಗ್ತಾ ಇತ್ತು. ಅವೆಲ್ಲ ತಾಲೂಕಲ್ಲೇ ಮಾಡಿದ್ದರಿಂದ ಸುಮಾರು ಲಕ್ಷದ ಉಳಿತಾಯ ಆಗಿದೆ ಜನರಿಗೆ ಮತ್ತು ರೈತರಿಗೆ ಎಲ್ಲರಿಗೂ ಸಾಧ್ಯ ಸಿಗುತ್ತೆ. ಈ ಕೆಲಸ ಯಾವುದು ಮಾಡಿರಬೇಕು ಆರ್ಟ್ ಬಗ್ಗೆ ಇವತ್ತು ಮಾಡಿಸಿದ್ರು. ನಾನು ಬೆಳಗ್ಗೆ ಮೊಬೈಲ್ ನೋಡಿ ಅದು ನೋಡಿ ನಾನು ಮತ್ತು ನಮ್ಮ ಸ್ನೇಹಿತರು ಕರ್ಕೊಂಡ್ಬಂದು ಎಲ್ಲ ಟೆಸ್ಟ್ಗಳು ಮಾಡಿಸಿ ಇನ್ನು ರಿಸಲ್ಟ್ ಕೆಳಗಡೆ ಹೋಗಬೇಕಾಗಿತ್ತು. ಸತ್ಯಣ್ಣ ಅವ್ರಿಗೆ ಮೊದಲು ಮಾಡಿದ್ದು ಬೇರೆಯದು, ಇದು ಮಾಡಿಲ್ಲ ಆರ್ಟ್ ಬಗ್ಗೆ. ಇವತ್ತು ಮಾಡಿದ್ರೆ ಭಾಳ ಚೆನ್ನಾಗಿದೆ. ಇನ್ನೂ ಒಳ್ಳೆ ಕ್ಯಾಂಪ್ಸ್ ಮಾಡಿದ್ದಾರೆ, ಜನ ಜಾಸ್ತಿ ಬರ್ತಾ ಇದ್ದಾರೆ. ಇವತ್ತು ಟಾರ್ಗೆಟ್ 70 ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಆಗ್ಬೋದು, 100 ಮೇಲೆ ಆಗ್ಬೋದು. ಮತ್ತೆ ಕ್ಯಾಂಪ್ ಕಂಟಿನ್ಯೂ ಮಾಡಬೇಕು ಅಂತ ಅನಿಸುತ್ತೆ ನನಗೆ. ಬಟ್ ಅವರು ಸಹೃದಯ ಹೇಗಿದೆಯೋ ನಮಗೆ ಗೊತ್ತಿಲ್ಲ. ಅವರು ಸಹೃದಯ ಮಾಡಿ ಬರೋರಿಗೆ ಎಲ್ಲರಿಗೂ ಮಾಡ್ಕೊಂಡು ಒಳ್ಳೇದು ಅಂತ ನನ್ನ ಅಭಿಲಾಷೆ.